ಮದುವೆಯಾದ ನಂತರ ಹೆಂಗಸರು ದಪ್ಪವಾಗಲು ಮುಖ್ಯವಾದ ಕಾರಣಗಳು. ಸ್ನೇಹಿತರೆ, ಮದುವೆಗೂ ಮುನ್ನ ಹೆಂಗಸರು ತಮ್ಮ ದೇಹವನ್ನು ಆಕರ್ಷಕವಾಗಿ ಹಿಡಿದಿಟ್ಟುಕೊಂಡು ಸುಂದರವಾಗಿ ಕಾಣುತ್ತಾರೆ. ಆದರೆ ಮದುವೆಯ ನಂತರ ಅವರ ಆಕಾರ ವಿಚಿತ್ರವಾಗಿ ಬೆಳೆಯಲು ಶುರುವಾಗುತ್ತದೆ. ಮಹಿಳೆಯರು ಏಕಾಏಕಿ ತುಂಬ ದಪ್ಪವಾಗಿ ಬಿಡುತ್ತಾರೆ. ಇದಕ್ಕೆ ಮುಖ್ಯವಾದ ಕಾರಣಗಳು ಏನು ಗೊತ್ತಾ? ಮದುವೆಯಾದ ನಂತರ ಮಹಿಳೆಯರು ದಪ್ಪವಾಗಲು ಮುಖ್ಯವಾದ ಕಾರಣಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಮದುವೆಯಾದ ನಂತರ ಹೆಂಗಸರು ದೇಹದಲ್ಲಿ ಮುಖ್ಯವಾದ ಬದಲಾವಣೆಯಾಗತೊಡಗುತ್ತದೆ. ಆ ಮುಖ್ಯ ಬದಲಾವಣೆ ಯಾವುದು ಅಂದರೆ ಹಾರ್ಮೋನ್ಗಳ ಬದಲಾವಣೆ. ಹೌದು, ಪತಿ ಪತ್ನಿಯರ ಮಿಲನದ ಸಂಭೋಗದ ನಂತರ ಮುಖ್ಯವಾದ ಹಾರ್ಮೋನ್ಗಳ ಬದಲಾವಣೆಯಾಗತೊಡಗುತ್ತದೆ. ಇದರಿಂದಲೇ ಮಹಿಳೆಯರ ದೇಹ ವಿಕಾರವಾಗಿ ಬೆಳೆಯಲು ಶುರುವಾಗುತ್ತದೆ. ಇನ್ನು ಮದುವೆಯಾದ ನಂತರ ಹೆಂಗಸರು ದಪ್ಪವಾಗಲು ಮುಖ್ಯವಾದ ಕಾರಣ ಅಂದರೆ ಪತಿ ಪತ್ನಿಯರು ಸಂಭೋಗ ಮಾಡಿದ ನಂತರ ಮಹಿಳೆಯರಿಗೆ ಸುಸ್ತು ಆವರಿಸುತ್ತದೆ. ಮದುವೆಯಾದ ಹೊಸತರಲ್ಲಿ ಪತಿ ಪತ್ನಿಯರು ಹೆಚ್ಚು ಸಂಭೋಗ ಕ್ರಿಯೆಯಲ್ಲಿ ಭಾಗವಹಿಸುವುದರಿಂದ ದೇಹಕ್ಕೆ ವಿಶ್ರಾಂತಿಯ ಅಗತ್ಯವಿರುತ್ತದೆ. ಆದ್ದರಿಂದ ದೈನಂದಿನ ಕೆಲಸಗಳಲ್ಲಿ ಭಾಗವಹಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದಲೂ ಕೂಡ ಮಹಿಳೆಯರ ದೇಹ ದಪ್ಪವಾಗಲು ಶುರುವಾಗುತ್ತದೆ. ಮದುವೆಯಾದ ನಂತರ ಹೆಂಗಸರು ಹೆಚ್ಚಾಗಿ ಮನೆಯಲ್ಲಿ ನೈಟಿ ಹಾಕುವುದನ್ನು ರೂಢಿ ಮಾಡಿಕೊಂಡಿರುತ್ತಾರೆ. ಏಕೆಂದರೆ ಪದೇ ಪದೇ ಸೀರೆ ಹಾಕಿಕೊಳ್ಳುವುದು ಅಂದರೆ ಅವರಿಗೆ ಕಿರಿಕಿರಿ ಉಂಟುಆಗುತ್ತಿರುತ್ತದೆ. ಆದರೆ ನೈಟಿ ಹಾಕುವುದರಿಂದ ಒಂದು ಅನಾನುಕೂಲತೆಯೂ ಇದೆ. ನೈಟಿ ಹಾಕುವುದರಿಂದ ದೇಹದ ಭಾಗಗಳು ಲೂಸ್ ಆಗುವುದಕ್ಕೆ ಶುರುವಾಗುತ್ತದೆ. ದಿನೇ ದಿನೇ ದೇಹದ ಹಿಡಿತವನ್ನು ಕಳೆದುಕೊಳ್ಳುತ್ತದೆ. ಇದರಿಂದ ದೇಹದ ಆಕಾರ ವಿಕಾರವಾಗಿ ಬೆಳೆಯುತ್ತದೆ. ಇನ್ನು ಮದುವೆಯಾದ ಹೊಸತರಲ್ಲಿ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಸಂತೋಷವಾಗಿ ಕಾಲ ಕಳೆಯುವುದಕ್ಕೆ ಶುರು ಮಾಡುತ್ತಾರೆ. ಪತಿ ಪತ್ನಿಯರ ಮದುವೆಯ ಹೊಸದರಲ್ಲಿ ಅಂದರೆ ಮುಖ್ಯವಾಗಿ 3 ತಿಂಗಳ ಅವಧಿಯಲ್ಲಿ ಅತಿಯಾದ ಹೊರಗಿನ ಪದಾರ್ಥಗಳನ್ನು ತಿನ್ನಲು ಶುರು ಮಾಡುತ್ತಾರೆ. ಮದುವೆಗೂ ಮುಂಚೆ ಹೆಣ್ಣು ಮಕ್ಕಳು ಡಯಟ್, ವ್ಯಾಯಾಮ, ಯೋಗ ಅಂತೆಲ್ಲ ಆರೋಗ್ಯವನ್ನು ಚೆನ್ನಾಗಿ ಮೇಂಟೈನ್ ಮಾಡುತ್ತಿರುತ್ತಾರೆ. ಆದರೆ ಮದುವೆಯ ನಂತರ ಇದು ಹೆಚ್ಚಿನ ಹೆಂಗಸರಿಗೆ ಸಾಧ್ಯವಾಗುವುದಿಲ್ಲ. ಇದರಿಂದಲೂ ಕೂಡ ಹೆಣ್ಣು ಮಕ್ಕಳು ದಪ್ಪವಾಗುತ್ತಾರೆ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.